ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ನೋಡೋಣ. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಏನಿದೆಲ್ಲ, ಇದು ಲೆಟರ್ ಓರಿಯೆಂಟೆಡ್ ಡಾಕ್ಯುಮೆಂಟ್ ಮಾಡಲಿಕ್ಕೆ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಯಾವ ಥರ ಓಪನ್ ಮಾಡಬೇಕು? ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಮಾಡಲಿಕ್ಕೆ ದಿಸ್ ಇಸ್ ಯುವರ್ ಸ್ಟಾರ್ಟ್ ಬಟನ್, ಇದನ್ನು ಸ್ಟಾರ್ಟ್ ಬಟನ್ ಅಂತ ಕರಿತೀವಿ. ಸೊ ಸ್ಟಾರ್ಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಕಂಪ್ಯೂಟರ್ಲಿ ಏನೇನು ಪ್ರೋಗ್ರಾಮ್ಸ್ ಇನ್ಸ್ಟಾಲ್ ಆಗಿರುತ್ತೋ ಪ್ರತಿಯೊಂದು ಪ್ರೋಗ್ರಾಮ್ಸು ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದನ್ನು ಸರ್ಚ್ ಮಾಡಿ. ಮೈಕ್ರೋಸಾಫ್ಟ್ ಆಫೀಸ್ ಇಲ್ಲಿ ಕಾಣ್ತಿದೆಯಲ್ಲ, ಮೈಕ್ರೋಸಾಫ್ಟ್ ಆಫೀಸ್. ಸೊ ಈ ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಇರುತ್ತೆ. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಅನ್ನೋದು ಇದು ವರ್ಷನ್ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನೋ. ಸೊ ಇಲ್ಲಿ ನಾನು ನನ್ನ ಸಿಸ್ಟಮಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದೇ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ವಿಡಿಯೋಸ್ ನೋಡಿದ್ರಿ ಅಂತಂದು ಹೇಳಿದ್ರೆ ವರ್ಕ್ ಮಾಡಿ ಕಲಿಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋ ಓಪನ್ ಆಗುತ್ತೆ. ಸೊ ದಿಸ್ ಒನ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋ ಏನಿದೆಲ್ಲ, ಈ ವಿಂಡೋ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋದಲ್ಲಿ ಏನೇನು ಬರುತ್ತೆ ಅನ್ನೋ ಆಪ್ಷನ್ಸ್ ಏನೇನಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋದಲ್ಲಿ ರೈಟ್ ಕಾರ್ನರಿಗೆ ನಿಮಗೆ 3 ಬಟನ್ ಕಾಣುತ್ತೆ. ಒಂದು ಕ್ಲೋಸ್ ಬಟನ್, ಮ್ಯಾಕ್ಸಿಮೈಸ್ ಬಟನ್ ಮತ್ತು ಮಿನಿಮೈಸ್ ಬಟನ್ ಅಂತೇಳಿ. ಸೊ ಕ್ಲೋಸ್ ಬಟನ್ ಅಂದರೆ ಡಾಕ್ಯುಮೆಂಟ್ ಆರ್ಎಲ್ಸ್ ನಿಮ್ಮ ವರ್ಡ್ ವಿಂಡೋನ ಕ್ಲೋಸ್ ಮಾಡುತ್ತೆ. ನೀವು ಜಸ್ಟ್ ಇಲ್ಲಿ ಕರ್ಸರ್ ಕೊಟ್ಟರೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ ಕ್ಲೋಸ್ ಅಂತೇಳಿ. ಸೊ ಕ್ಲೋಸ್ ಬಟನ್ ಏನು ಮಾಡುತ್ತೆ ಅಂದರೆ ನಿಮ್ಮ ವಿಂಡೋನ ಕ್ಲೋಸ್ ಮಾಡುತ್ತೆ. ಸೊ ಮತ್ತೊಂದ್ಸಲ ಓಪನ್ ಮಾಡೋಣ. ದಿಸ್ ಇಸ್ ಯುವರ್ ಸ್ಟಾರ್ಟ್ ಬಟನ್, ಇದು ನಿಮ್ಮ ಸ್ಟಾರ್ಟ್ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನ ಸರ್ಚ್ ಮಾಡಿ. ಮೈಕ್ರೋಸಾಫ್ಟ್ ಆಫೀಸ್. ಸೊ ದಿಸ್ ಇಸ್ ದಿ ಮೈಕ್ರೋಸಾಫ್ಟ್ ಆಫೀಸ್. ಈ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನ ಸರ್ಚ್ ಮಾಡಿ. ಸೊ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋ ಓಪನ್ ಆಗುತ್ತೆ. ಸೊ ಆಲ್ರೆಡಿ ನಾವೀಗ ಕ್ಲೋಸ್ ಬಟನ್ ಬಗ್ಗೆ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಬಟನ್ ಇಸ್ ಮ್ಯಾಕ್ಸಿಮೈಸ್ ಬಟನ್ ಏನು ಮಾಡುತ್ತೆ ಅಂದರೆ ನಿಮ್ಮ ವಿಂಡೋನ ಫುಲ್ ಸ್ಕ್ರೀನ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದು ನಾರ್ಮಲ್ ವಿಂಡೋ. ಓಕೆ, ಮ್ಯಾಕ್ಸಿಮೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವಿಂಡೋ ಏನಾಗುತ್ತೆ, ಮ್ಯಾಕ್ಸಿಮೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಈಸ್ ಮಿನಿಮೈಸ್ ಬಟನ್. ಮಿನಿಮೈಸ್ ಅಂದ್ರೆ ಏನಪ್ಪಾ ಅಂದರೆ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ವರ್ಕ್ ಮಾಡ್ತಾ ನಾವೇನಾದರೂ ಇದನ್ನು ಹೋಲ್ಡ್ ಮಾಡಿಬಿಟ್ಟು ಮತ್ತೆ ಬೇರೆ ಯಾವುದೋ ಕೆಲಸ ಮಾಡಬೇಕು ಅಂತಂದು ಹೇಳಿದಾಗ ಜಸ್ಟ್ ನೀವು ಇದನ್ನು ಮಿನಿಮೈಸ್ ಮಾಡಿಕೊಂಡು ನಿಮ್ಮ ಅದರ್ ವರ್ಕ್ಸ್ ಏನಾದರೂ ಇತ್ತು ಅಂತಂದು ಹೇಳಿದರೆ, ಬೇರೆ ಯಾವುದೋ ಟಾಪಿಕ್ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದು ಹೇಳಿದರೆ, ಸೊ ಅದೇನಾದರೂ ವರ್ಕ್ ಆಗಿರ್ಬೋದು. ಸೊ ಇದರ ನಿಮ್ಮ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಮತ್ತೆ ಎಲ್ಲಿ ವರ್ಡ್ನ ಬಿಟ್ಟಿದ್ರೋ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು. ದಿಸ್ ಇಸ್ ದಿ ಮಿನಿಮೈಸ್ ಬಟನ್ ಆಪ್ಷನ್. ಸೊ ಮಿನಿಮೈಸ್ ಮಾಡಿಕೊಂಡು ಅದು ಬಟನ್ ಇಲ್ಲೇ ಆಗಿರುತ್ತೆ ಮತ್ತು ನಿಮ್ಮ ವರ್ಡು ಹೋಲ್ಡ್ ಆಗಿರುತ್ತೆ. ಸೊ ಇಲ್ಲಿಂದ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಮಿನಿಮೈಸ್ ಆಪ್ಷನ್. ಓಕೆ, ದೆನ್ ಇದಾದಮೇಲೆ ಇದೇನು ಪಟ್ಟಿ ಇದೆಲ್ಲ, ವೈಟ್ ಪಟ್ಟಿ ಏನಿದೆಲ್ಲ, ವೈಟ್ ಬಾರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಟೈಟಲ್ ಬಾರ್. ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಟೈಟಲ್ ಅಂದ್ರೆ ಏನಪ್ಪ, ಹೆಸರು. ಸೊ ಡಾಕ್ಯುಮೆಂಟಿಗೆ ನಾವು ಏನು ಹೆಸರು ಕೊಟ್ಟಿರ್ತೀವೋ ಆ ಹೆಸರು ಬಂದ್ಬಿಟ್ಟು ನಿಮಗೆ ಈ ಪ್ಲೇಸಲ್ಲಿ ಇರುತ್ತೆ. ಡಾಕ್ಯುಮೆಂಟ್ 1 ಅಂತ ಏನು ಶೋ ಆಗ್ತಿದ್ದಲ್ಲ, ಸೊ ಟಿಲ್ ನಾನು ಇಲ್ಲಿವರೆಗೂ ಯಾವ ಹೆಸರು ಕೊಟ್ಟಿಲ್ಲ, ಹಾಗಾಗಿ ಡಾಕ್ಯುಮೆಂಟ್ 1 ಅಂತಂದು ಶೋ ಆಗ್ತಾ ಇದೆ. ಒನ್ಸ್ ನಾನು ಡಾಕ್ಯುಮೆಂಟ್ನ ಸೇವ್ ಮಾಡಿದೆ ಅಂದರೆ, ಯಾವುದಾದ್ರೂ ಒಂದು ನೇಮಿಂದ ನಾನು ಡಾಕ್ಯುಮೆಂಟ್ನ ಸೇವ್ ಮಾಡಿದೆ ಅಂದರೆ ಆ ನೇಮ್ ಏನಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ 1 ಜಾಗದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಡಾಕ್ಯುಮೆಂಟ್ನ ಸೇವ್ ಮಾಡಿ ನಿಮಗೆ ಅಗೇನ್ ಇದನ್ನು ತೋರಿಸ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಅಂದರೆ ಇದನ್ನು ನಾವು ಟೈಟಲ್ ಬಾರ್, ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ, ಅಷ್ಟು ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಇಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇದನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ ನಿಮಗೆ 3 ಆಪ್ಷನ್ ಇರುತ್ತೆ. ಸೇವ್, ಅಂಡು ಆ್ಯಂಡ್ ರೀಡು ಅಂತಂದು ಹೇಳಿ. ಸೇವ್, ಅಂಡು ಆ್ಯಂಡ್ ರೀಡು ಅನ್ನೋ 3 ಆಪ್ಷನ್ ಇರುತ್ತೆ. ಸೊ ಈ 3 ಆಪ್ಷನ್ನು ಬೈ ಡಿಫಾಲ್ಟ್ ಆಗಿರುತ್ತೆ. ಇದರಲ್ಲಿ ಮತ್ತೆ ನೀವು ಎನಿ ಅದರ್ ಆಪ್ಷನ್ಸ್ ಬೇಕಿದ್ರೆ ಸೇವ್ ಮಾಡ್ಬೋದು. ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದರೆ ಕಸ್ಟಮೈಸ್ ಇನ್ ದ ಸೆನ್ಸ್ ಏನಪ್ಪ, ನೀವು ಎಕ್ಸ್ಟ್ರಾ ಏನಾರು ಆಪ್ಷನ್ ಬೇಕಿದ್ರೆ ಆ್ಯಡ್ ಮಾಡ್ಬೋದಿಲ್ಲ, ಡಿಲೀಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೀವು ಯಾವುದಾದ್ರೂ ಆಪ್ಷನ್ನ ಆ್ಯಡ್ ಮಾಡ್ಬೋದು, ಆರ್ಎಲ್ಸ್ ಡಿಲೀಟ್ ಕೂಡ ಮಾಡ್ಬೋದು. ಬೈ ಡಿಫಾಲ್ಟ್ ಆಗಿ ನಿಮಗೆ 3 ಆಪ್ಷನ್ ಇದೆ. ಪ್ರೆಸೆಂಟ್ಲಿ ನಾನು ಈ 3 ಆಪ್ಷನ್ ಬಗ್ಗೆ ನಿಮಗೆ ಹೇಳ್ತೀನಿ. ಒಂದೇದೇನಪ್ಪ ಅಂದರೆ ಸೇವ್ ಆಪ್ಷನ್. ದಿಸ್ ಇಸ್ ಕಾಲ್ಡ್ ಸೇವ್ ಆಪ್ಷನ್. ಅಂದರೆ ಏನಂದರೆ ಡಾಕ್ಯುಮೆಂಟ್ನ ಸೇವ್ ಮಾಡಲಿಕ್ಕೆ. ಸೊ ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಸೇವ್ ಮಾಡಲಿಕ್ಕೆ ನೇಮ್ ಕೇಳುತ್ತೆ, ಏನು ನೇಮು ಅಂತಂದೇಳಿ.
ಸೊ ಇಲ್ಲಿ ಆಲ್ರೆಡಿ ರಾಥೋಡ್ ಇನ್ಫೋಟೆಕ್ ಅಂತ ಇದೆ. ಸೊ ಇದೇ ನೇಮಿಂದ ನೀವು ಸೇವ್ ಮಾಡ್ಬೋದು. ಸೊ ನಾನು ಇಲ್ಲೇನು ಮಾಡ್ತೀನಿ, ಯಾವ ಪ್ಲೇಸಲ್ಲಿ ನಾವು ಸೇವ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ತೀನಿ, ಸೇವ್. ಸೊ ಇವಾಗ ನೋಡಿ, ನಾನು ರಾಥೋಡ್ ಇನ್ಫೋಟೆಕ್ ಅನ್ನೋ ನೇಮಿಂದ ಸೇವ್ ಮಾಡಿದ್ದೀನಿ. ಇಲ್ಲಿ ಟೈಟಲ್ ಬಾರಲ್ಲಿ ರಾಥೋಡ್ ಇನ್ಫೋಟೆಕ್ ಅಂತ ಶೋ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಟೈಟಲ್ ಬಾರ್. ಟೈಟಲ್ ಅಂತ ಬಟ್ ನೇಮ್, ಡಾಕ್ಯುಮೆಂಟ್ ನೇಮ್ ಏನಿದೆ ಅದು. ಸೊ ಸೇವ್ ಮಾಡೋವರೆಗೂ ನಮಗೆ ಇಲ್ಲಿ ಡಾಕ್ಯುಮೆಂಟ್ 1 ಅಂತ ಶೋ ಆಗ್ತಾ ಇತ್ತು. ಇವಾಗ ರಾಥೋಡ್ ಇನ್ಫೋಟೆಕ್ ಅಂತ ಶೋ ಆಗ್ತಿದೆ. ಸೊ ದಿಸ್ ಇಸ್ ದಿ ಸೇವ್. ಈಗ ಡಾಕ್ಯುಮೆಂಟ್ ರಾಥೋಡ್ ಇನ್ಫೋಟೆಕ್ ನೇಮಿಂದ ಸೇವ್ ಆಗಿದೆ. ನೆಕ್ಸ್ಟ್ ಇಸ್ ಅಂಡು ಆಪ್ಷನ್. ಸೊ ಅಂಡು, ಇದನ್ನ ನಾವು ಅಂಡು ಅಂತ ಕರಿತೀವಿ. ಅಂಡು ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ನಾನು ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀನಿ. ಸೊ ವರ್ಕ್ ಮಾಡುವಾಗ ಏನಾಗುತ್ತೆ, ವರ್ಕ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಆಪ್ಷನ್ ಏನೋ ಮಾಡಕ್ ಹೋಗಿ ಆಲ್ಟರ್ ಆಗುತ್ತೆ, ಆರಲ್ಸ್ ಬರ್ದಿರೋದೆಲ್ಲ ಡಿಲೀಟು ಆಗ್ಬೋದು, ಇನ್ನೊಂದೇನೋ ಆಪ್ಷನ್ ಆಗ್ಬೋದು. ಸೊ ಅವಾಗ ನಾವು ಸಡನ್ಲಿ ಏನು ಮಾಡ್ಬೋದು ಅಂತಂದು ಹೇಳಿದ್ರೆ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಜಸ್ಟ್ ಅಂಡು ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಅಂಡು. ಸೊ ಮಾಡಿದ್ದೆಲ್ಲ ಡಿಲೀಟ್ ಆಗಿತ್ತು, ಇವಾಗ ನಾನು ಅಂಡು ಮಾಡಿದಾಗ ಅಗೇನ್ ಅದು ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಹೋಗ್ಬಿಟ್ಟು ಮೊದಲು ಏನು ಡಾಕ್ಯುಮೆಂಟ್ ಇತ್ತು ಯಾವ ಥರ ಇತ್ತು ಅದೇ ಥರನೇ ಬಂತು. ಸೊ ಒನ್ಸ್ ಬಂದಾದ್ಮೇಲೆ ಮೀನ್ಸ್ ಅಂಡು ಮಾಡಾದ್ಮೇಲೆ ನಿಮಗೇನಾದರೂ ಇಲ್ಲ ಇದೇನು ರಿಕ್ವೈರ್ಡ್ ಇಲ್ಲ, ಆ್ಯಸ್ ಯೂಶುವಲ್ ಎಲ್ಲ ಕ್ಲಿಯರ್ ಆದರೂ ಪರವಾಗಿಲ್ಲ ಅಂತಂದೇಳಿ ಅನ್ನಿಸ್ತು ಅಂದರೆ ನೀವು ಮತ್ತೆ ರೀಡೋ ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ಅಂಡು ಆ್ಯಂಡ್ ದಿಸ್ ಕಾಲ್ಡ್ ರೀಡೋ. ಓಕೆ, ಈ ಆಪ್ಷನ್ಸ್ನ ನೀವು ಯೂಸ್ ಮಾಡ್ಬೋದು. ಸಡನ್ಲಿ ಎಲ್ಲೇ ಮಿಸ್ಟೇಕ್ ಆಯಿತು ಅಂದರೆ ಒಂದು ಸ್ಟೆಪ್ ಬ್ಯಾಕ್ ಹೋಗಲಿಕ್ಕೆ ಅಂಡು ಆಪ್ಷನ್ ಯೂಸ್ ಮಾಡ್ಬೋದು. ಅಂಡು ರಿಕ್ವೈರ್ಡ್ ಇಲ್ಲ ಅಂದರೆ ಮತ್ತೆ ನೀವು ರೀಡೋ ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಸೇವ್, ಅಂಡು ಆ್ಯಂಡ್ ರೀಡೋ. ಇದರಲ್ಲಿ ನೀವು ಕ್ವಿಕ್ಲಿ ಎಕ್ಸೆಸ್ ಮಾಡಲಿಕ್ಕೆ ಯಾವುದಾದ್ರು ಆಪ್ಷನ್ ನಿಮಗೆ ರಿಕ್ವೈರ್ಡ್ ಇದೆ, ಅದು ಮೀನ್ಸ್ ನೀವು ಇನ್ ದ ಸೆನ್ಸ್ ಹೊಸ ಡಾಕ್ಯುಮೆಂಟ್ ಓಪನ್ ಮಾಡಲಿಕ್ಕೆ, ಅಂದರೆ ಎವ್ರಿ ಟೈಮ್ ನೀವು ಹೊಸ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಂಡು ವರ್ಕ್ ಮಾಡ್ತೀರಾ ಅಂದರೆ ನೀವು ಒಂದೇಳಿ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಅದೇ ಥರ ಓಪನ್ ಅಂದರೆ ಆಲ್ರೆಡಿ ನೀವು ಸೇವ್ ಡಾಕ್ಯುಮೆಂಟ್ ಎವ್ರಿ ಟೈಮ್ ಓಪನ್ ಮಾಡ್ತಾನೆ ಇರ್ತೀರಾ, ಓಪನ್ ಮಾಡಿ ಚೆಕ್ ಮಾಡ್ತಾ ಇರ್ತೀರಾ ಅಂದರೆ ಓಪನ್ ಆಪ್ಷನ್ನು ಆ್ಯಡ್ ಮಾಡ್ಬೋದು. ಈ ಥರ ನಿಮಗೆ ಪ್ರತಿಯೊಂದು ಆಪ್ಷನ್, ಕಂಟಿನ್ಯೂ ಇಮೇಲ್ ಮಾಡ್ತೀರಾ ಅಂದರೆ ಇಮೇಲ್ ಆಪ್ಷನ್ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಪ್ರತಿಯೊಂದು ಆಪ್ಷನ್ಸ್ ನೀವು ನಿಮಗೆ ರಿಕ್ವೈರ್ಡ್ ಇರೋ ಆಪ್ಷನ್ನ ಆ್ಯಡ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಕಾಲ್ಡ್ ಕ್ವಿಕ್ ಎಕ್ಸೆಸ್ ಟೂಲ್ ಬಾರ್. ಇಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ ಈಗ ನೀವು ಮತ್ತು ಓಪನ್ ಮತ್ತು ಇಮೇಲ್ ಆಪ್ಷನ್ನ ರಿಮೂವ್ ಮಾಡ್ತೀನಿ. ಓಕೆ, ಸೊ ಮತ್ತೊಂದು ಸಲ ಕ್ಲಿಕ್ ಮಾಡಿದರೆ ರಿಮೂವ್ ಆಗುತ್ತೆ. ಓಕೆ, ಓನ್ಲಿ ಯಾವುದಾದ್ರು ಚೆಕ್ ಮಾರ್ಕ್ಸ್ ಇದೆಯೋ ರೈಟ್ ಮಾರ್ಕ್ ಇದೆಯೋ ಅದು ಮಾತ್ರ ಇಲ್ಲಿ ಆಪ್ಷನ್ಸು ಶೋ ಆಗುತ್ತೆ ನಮಗೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇನ್ನು ನೆಕ್ಸ್ಟ್ ಈಸ್ ಆಫೀಸ್ ಬಟನ್. ಇದನ್ನು ನಾವು ಆಫೀಸ್ ಬಟನ್ ಅಂತ ಕರಿತೀವಿ. ಸೊ ಆಫೀಸ್ ಬಟನ್ ಏನು ಮಾಡುತ್ತೆ ಅಂತಂದು ಹೇಳಿದರೆ, ಇದರಲ್ಲಿ ಸಮ್ ಆಪ್ಷನ್ಸ್ ಬರುತ್ತೆ ನಿಮಗೆ. ನ್ಯೂ ಆ್ಯಸ್ ಯೂಶುವಲ್ ಅವಾಗ ನಾನು ನಿಮಗೆ ಹೇಳಿದ್ನಲ್ಲ, ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನ್ಯೂ ಆಪ್ಷನ್ನ ಯೂಸ್ ಮಾಡ್ತೀವಿ. ಓಪನ್, ಓಪನ್ ಇನ್ ದ ಸೆನ್ಸ್ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟ್ನ ಓಪನ್ ಮಾಡಿ ಚೆಕ್ ಮಾಡಬೇಕಂದ್ರೆ ಓಪನ್ ಆಪ್ಷನ್ನ ಯೂಸ್ ಮಾಡ್ತೀರಾ. ಸೇವ್, ಡಾಕ್ಯುಮೆಂಟ್ ಸೇವ್ ಮಾಡಲಿಕ್ಕೆ ಆ್ಯಸ್ ಯೂಶುವಲ್ ನಾವು ಇಲ್ಲಿ ಸೇವ್ ಆಪ್ಷನ್ ಯೂಸ್ ಮಾಡಿದ್ವಲ್ಲ ಅದೇ ಆಪ್ಷನ್ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಡಾಕ್ಯುಮೆಂಟ್ ಸೇವ್ ಮಾಡಲಿಕ್ಕೆ ಸೇವ್ ಆಪ್ಷನ್ ಯೂಸ್ ಆಗುತ್ತೆ. ಸೊ ಒನ್ಸ್ ಡಾಕ್ಯುಮೆಂಟ್ ಸೇವ್ ಮಾಡಿದರೆ ಸಾಕು, ನೆಕ್ಸ್ಟ್ ಜಸ್ಟ್ ಸೇವ್ ಅಂತ ಕೊಟ್ಟರೆ ಸಾಕು, ಅದೇ ನೇಮಿಗೆ ಸೇವ್ ಆಗ್ತಾ ಇರುತ್ತೆ. ರಾಥೋಡ್ ಇನ್ಫೋಟೆಕ್ ನೇಮ್ಗೆ ಸೇವ್ ಆಗ್ತಾ ಇರುತ್ತೆ. ಅಗೇನ್ ನಿಮಗೆ ನೇಮ್ ಏನು ಕೇಳಲ್ಲ, ಫಸ್ಟ್ ಟೈಮ್ ಮಾತ್ರ ಡಾಕ್ಯುಮೆಂಟ್ ನೇಮ್ನ ಕೇಳುತ್ತೆ. ಲೇಟರ್ ದಟ್ ಜಸ್ಟ್ ನೀವು ಸೇವ್ ಅಂತ ಕ್ಲಿಕ್ ಮಾಡ್ಕೊಂತ ಹೋದರೆ ಸೇವ್ ಆಗ್ತಾ ಹೋಗುತ್ತೆ. ಇನ್ನು ಸೇವ್ ಆ್ಯಸ್ ಅಂತಂದು ಹೇಳಿದರೆ, ಸೊ ಸೇವ್ ಆ್ಯಸ್ ಇನ್ ದ ಸೆನ್ಸ್ ಏನಪ್ಪ ಅಂದರೆ, ಡಾಕ್ಯುಮೆಂಟ್ನ ನಾವು ಯಾವುದೋ ಒಂದು ಬೇರೆ ಫಾರ್ಮೇಟಲ್ಲಿ ಸೇವ್ ಮಾಡಬೇಕು ಅಂದರೆ ಸೇವ್ ಆ್ಯಸ್ ಆಪ್ಷನ್ ಯೂಸ್ ಮಾಡ್ಬೋದು. ವರ್ಡ್ ಡಾಕ್ಯುಮೆಂಟಾಗಿ ಸೇವ್ ಮಾಡ್ಬೋದು, ವರ್ಡ್ ಟೆಂಪ್ಲೇಟಾಗಿ ಸೇವ್ ಮಾಡ್ಬೋದು. ಅರಲ್ಸ್ ಈಗ ನಾನು 2007 ವರ್ಕ್ ಮಾಡ್ತಾ ಇದ್ದೀನಿ, 2003 ಆರ್ 97 ವರ್ಷನ್ ಅಂದರೆ ಹಳೆ ವರ್ಷನಲ್ಲಿ ಡಾಕ್ಯುಮೆಂಟ್ ಓಪನ್ ಆಗಬೇಕು ಅಂದರೆ ನೀವು ಈ ಆಪ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ವರ್ಡ್ 97 to 2003 ಡಾಕ್ಯುಮೆಂಟ್ ಅಂದರೆ ಈ ಥರ ನೀವು ಸೇವ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇದಕ್ಕಿಂತ ಹಳೆ ವರ್ಷನಲ್ಲಿ ಡಾಕ್ಯುಮೆಂಟ್ ಓಪನ್ ಮಾಡಬೇಕು, ಯಾವುದೋ ಒಂದು ಬೇರೆ ಸಿಸ್ಟಮಲ್ಲಿ ನೀವು ಯೂಸ್ ಮಾಡ್ತಿದ್ದೀರಾ, ಆ ಸಿಸ್ಟಮಲ್ಲಿ 97 2003 ವರ್ಷನ್ನು ಏನೋ ಯೂಸ್ ಆಗಿದೆ ಅಂತಂದು ಹೇಳಿದರೆ ಅಲ್ಲಿ ಡಾಕ್ಯುಮೆಂಟ್ ಓಪನ್ ಆಗಬೇಕು ಅಂದರೆ ನೀವು ಪರ್ಟಿಕ್ಯುಲರ್ ಈ ಆಪ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಅದರ್ ಟೂಲ್ಸ್ ಆರಲ್ಸ್ ನೀವು ಯಾವ್ದಾದ್ರು ಒಂದು ಟೂಲ್ ಯೂಸ್ ಮಾಡಿಕೊಂಡು PDF ಟೈಪ್ ಸೇವ್ ಮಾಡಬೇಕು ಅಂತಂದು ಹೇಳಿದರೆ ನೀವು XPS ಆರ್ PDF ಅಂತ ಇದೆ. ಸೊ ಈ ಥರ ಆಪ್ಷನ್ಸ್ನು ಯೂಸ್ ಮಾಡಿಕೊಂಡು ಸೇವ್ ಮಾಡ್ಬೋದು. ಡೈರೆಕ್ಟಾಗಿ PDF ಆಗಿ ಕನ್ವರ್ಟ್ ಆಗುತ್ತೆ ಫೈಲ್. ಇನ್ನು ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ಪ್ರಿಂಟ್ ಮಾಡಲಿಕ್ಕೆ ಪ್ರಿಂಟ್ ಆಪ್ಷನ್ ಇದೆ. ಪ್ರಿಂಟಲ್ಲಿ ನಿಮಗೆ ಡೈರೆಕ್ಟ್ ಪ್ರಿಂಟ್ ಮಾಡ್ಬೋದು, ಕ್ವಿಕ್ ಪ್ರಿಂಟ್ ಆಪ್ಷನ್ ಇದೆ, ಆರ್ ಪ್ರಿಂಟ್ ಪ್ರಿವ್ಯೂ ಆಪ್ಷನ್ ಇದೆ. ಪ್ರಿಂಟ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ಯಾವ ಥರ ಕಾಣುತ್ತೆ, ಪ್ರಿಂಟಿಂಗಲ್ಲಿ ಯಾವ ಥರ ಕಾಣುತ್ತೆ, ಪ್ರಿಂಟ್ ಪ್ರಿವ್ಯೂ ಅಂತ ನೀವು ಈ ಥರ ಚೆಕ್ ಮಾಡ್ಬೋದು, ಪ್ರಿವ್ಯೂ ಅಲ್ಲಿ ಯಾವ ಥರ ಇರುತ್ತೆ ಅಂತೇಳಿ. ಓಕೆ, ಇನ್ನು ನೆಕ್ಸ್ಟು ಪ್ರಿಪೇರ್. ಸೊ ಪ್ರಿಪೇರ್ ಆಪ್ಷನಲ್ಲಿ ಪ್ರಾಪರ್ಟೀಸ್ ಅಂತ ಹೇಳಿದೆ, ಇನ್ಸ್ಪೆಕ್ಟ್ ಡಾಕ್ಯುಮೆಂಟ್ ಅಂತ ಹೇಳಿದೆ, ಎನ್ಕ್ರಿಪ್ಟ್ ಇಂದ ನಿಮ್ಮ ಡಾಕ್ಯುಮೆಂಟಿಗೆ ಒಂದು ಯಾವುದೋ ಪಾಸ್ವರ್ಡ್ ಆ್ಯಡ್ ಮಾಡ್ಬೋದು. ರಿಸ್ಟ್ರಿಕ್ಟ್ ಪರ್ಮಿಷನ್ ಅಂತ ಇದೆ, ಅಂದರೆ ಪರ್ಮಿಷನ್ನ ರಿಸ್ಟ್ರಿಕ್ಟ್ ಮಾಡ್ಬೋದು, ಫೈಲ್ ಕಾಪಿ ಆಗಬಾರ್ದು, ಅರಲ್ಸ್ ಡಿಲೀಟ್ ಆಗಬಾರ್ದು ಅನ್ನೋ ಒಂದೇನೋ ರಿಸ್ಟ್ರಿಕ್ಷನ್ ಆ್ಯಡ್ ಮಾಡಿದ್ರೆ ಮಾಡ್ಬೋದು. ಡಿಜಿಟಲ್ ಸಿಗ್ನೇಚರ್ ಹಾಕೋದಿದ್ರೆ ನೀವು ಡಿಜಿಟಲ್ ಸಿಗ್ನೇಚರ್ ಕ್ರಿಯೇಟ್ ಮಾಡ್ಬೋದು, ಆ್ಯಡ್ ಎ ಡಿಜಿಟಲ್ ಸಿಗ್ನೇಚರ್.
ಆ್ಯಂಡ್ ಮಾರ್ಕ್ ಆ್ಯಸ್ ಫೈನಲ್. ಸೊ ರನ್ ಕಂಪೇಟಿಬಿಲಿಟಿ ಚೆಕ್ ಇದೆಲ್ಲ ಅದನ್ನು ನೀವು ಪ್ರಿಪೇರ್ ಆಪ್ಷನಲ್ಲಿ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ ಸೆಂಡ್ ಮಾಡಲಿಕ್ಕೆ ಸೆಂಡ್ ಆಪ್ಷನ್ ಇದೆ, ಇಮೇಲ್ ಥ್ರೂ ಸೆಂಡ್ ಮಾಡ್ಬೋದು, ಇಂಟರ್ನೆಟ್ ಆರ್ ಫ್ಯಾಕ್ಸ್ ಥ್ರೂ ನೀವು ಸೆಂಡ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಸೆಂಡ್ ಆಪ್ಷನ್. ಡಾಕ್ಯುಮೆಂಟ್ ಪಬ್ಲಿಷ್ ಮಾಡಲಿಕ್ಕೆ ಪಬ್ಲಿಷ್ ಆಪ್ಷನ್. ಸೊ ಪಬ್ಲಿಷಲ್ಲಿ ನಾರ್ಮಲಿ ಬ್ಲಾಗಿಗೆ ಏನಾದರೂ ಕ್ರಿಯೇಟ್ ಮಾಡೋದಿದ್ರೆ ಡಾಕ್ಯುಮೆಂಟು ಮ್ಯಾನೇಜ್ಮೆಂಟ್ ಸರ್ವರ್ ಆಗಿರ್ಬೋದು, ವರ್ಕ್ ಸ್ಪೇಸ್ ಆಗಿರ್ಬೋದು, ಈ ಥರ ಏನೋ ಒಂದು ಪಬ್ಲಿಷ್ ಮಾಡಬೇಕು ಅಂತಂದೇಳಿ ನೀವು ಪಬ್ಲಿಷ್ ಆಪ್ಷನ್ನ ಯೂಸ್ ಮಾಡ್ಬೋದು. ಡಾಕ್ಯುಮೆಂಟ್ ಕ್ಲೋಸ್ ಮಾಡಲಿಕ್ಕೆ ಕ್ಲೋಸ್ ಆಪ್ಷನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ಡೀಪ್ ಆಗಿ ಮುಂದೆ ನೋಡೋಣ ಅಂತ. ಇಷ್ಟು ಆಪ್ಷನ್ನು ನಿಮ್ಮ ಆಫೀಸ್ ಬಟನಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲಿ. ಸೊ ಅದಾದಮೇಲೆ ನೆಕ್ಸ್ಟು ಇದು ನೆಕ್ಸ್ಟ್ ಲೈನ್ ಏನಿದೆಯಲ್ಲ, ಒಂದು ಟೈಟಲ್ ಬಾರ್ ಆಪ್ಷನ್ ಆಯಿತು, ಅದ್ರ ಕೆಳಗಡೆ ಏನಿದೆಯಲ್ಲ, ಸೊ ದೀಸ್ ಆರ್ ಕಾಲ್ಡ್ ಟ್ಯಾಬ್ಸ್. ಇವನ್ನ ನಾವು ಟ್ಯಾಬ್ ಅಂತ ಕರಿತೀವಿ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ, ಇದೆಲ್ಲದು ನಿಮ್ಮ ಟ್ಯಾಬ್ ಆಪ್ಷನ್ಸ್. ಓಕೆ, ಸೊ ಇದನ್ನೆಲ್ಲ ನಾವು ಟ್ಯಾಬ್ ಅಂತ ಕರಿತೀವಿ. ಈ ಟ್ಯಾಬ್ ಕೆಳಗಡೆ ಏನಿದೆಲ್ಲ ಟ್ಯಾಬ್ ರಿಲೇಟೆಡ್ ಕಮೆಂಟ್ಸ್, ಅಂದರೆ ಹೋಮಲ್ಲಿ ಇದ್ದಾಗ ಹೋಮ್ ರಿಲೇಟೆಡ್ ಕಮೆಂಟ್ ಇರುತ್ತೆ, ಇನ್ಸರ್ಟಲ್ಲಿ ಇದ್ದಾಗ ಇನ್ಸರ್ಟ್ ರಿಲೇಟೆಡ್ ಕಮೆಂಟ್ ಇರುತ್ತೆ, ಪೇಜ್ ಲೇಔಟಿಗೆ ಬಂದರೆ ಅಂದರೆ ಪೇಜ್ ಲೇಔಟ್ ರಿಲೇಟೆಡ್ ಕಮೆಂಟ್ ಇರುತ್ತೆ. ಓಕೆ, ಸೊ ಇದೆಲ್ಲದು ನಿಮಗೆ ನೆಕ್ಸ್ಟು ಕ್ಲಾಸಸ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಈಗೇನಂತ ಹೇಳಿದ್ರೆ ಹೋಮ್ ಆಪ್ಷನಲ್ಲಿ ನಿಮಗೆ ಏನೇನು ಬರುತ್ತೆ ಅನ್ನೋದನ್ನು ನಾವು ನೋಡೋಣಂತೆ. ಸೊ ಅದಕ್ಕಿಂತ ಮುಂಚೆ ಈ ಟೈಟಲ್ ಬಾರ್ ಏನಿದೆ, ಟೈಟಲ್ ಬಾರ್ದಿಂದ ಈ ಹೋಮ್ ರಿಲೇಟೆಡ್ ಆಪ್ಷನ್ ಟ್ಯಾಬ್ ರಿಲೇಟೆಡ್ ಆಪ್ಷನ್ ಏನಿದೆ, ಫ್ರಮ್ ಟೈಟಲ್ ಬಾರ್ ಟು ಟ್ಯಾಬ್ ರಿಲೇಟೆಡ್ ಆಪ್ಷನ್ ಇದೇನಿದೆಲ್ಲ, ಈ ಪಟ್ಟಿಗೆ ನಾವು 2007 ವರ್ಷನಲ್ಲಿ ರಿಬ್ಬನ್ ಅಂತ ಕರಿತೀವಿ. ಸೊ ಟೈಟಲ್ ಬಾರಿಂದ ನಿಮ್ಮ ಟ್ಯಾಬ್ ರಿಲೇಟೆಡ್ ಕಮೆಂಟ್ಸ್ ಆರ್ ಟ್ಯಾಬ್ ರಿಲೇಟೆಡ್ ಆಪ್ಷನ್, ಸೊ ಇಷ್ಟನ್ನು ನಾವು ರಿಬ್ಬನ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಏನಿದೆಲ್ಲ ಇದನ್ನು ನಾವು ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಈ ವೈಟ್ ಪೇಜ್ ಏನಿದೆಲ್ಲ ಇದನ್ನು ನಾವು ವರ್ಕ್ ಸ್ಪೇಸ್ ಅಂತ ಕರಿತೀವಿ. ಸೊ ಇಷ್ಟು ನಿಮ್ಮ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ವಿಂಡೋ ಬಗ್ಗೆ. ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಒನ್ಸ್ ವಿಂಡೋ ಬಗ್ಗೆ ಗೊತ್ತಾದ್ಮೇಲೆ ನಾವು ನೆಕ್ಸ್ಟು ಟ್ಯಾಬ್ ಬಗ್ಗೆ ತಿಳ್ಕೊಂತ ಹೋಗೋಣ. ಹೋಮ್ ಟ್ಯಾಬಲ್ಲಿ ಫಾಂಟ್ ಆಪ್ಷನ್ ಏನಿದೆನೋ, ಸೊ ಈ ಫಾಂಟ್ ಆಪ್ಷನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಕ್ಲಿಪ್ ಬೋರ್ಡ್ ಆ್ಯಂಡ್ ಫಾಂಟ್ ಎರಡು ಆಪ್ಷನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋಸ್ನ ನೋಡ್ತಾ ಇರಿ. ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.